ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನನಗೆ ಸಪೋರ್ಟ್ ಮಾಡಿರುವಂತಹ ಎಲ್ರಿಗೂ, ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನ ನಿನ್ನೆ ಕುಡಿಯೋದಕ್ಕೆ ಅಂತೇಳಿ ಫ್ರಿಜ್ಜಲ್ಲಿ ಈ ಥರ ಬಾಟಲ್ ಫಿಲ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೆ. ಬಟ್ ಇವತ್ತು ಬೆಳಗ್ಗೆ ನೋಡುವಾಗ ಅದು ಫುಲ್ ಗಟ್ಟಿಯಾಗಿಬಿಟ್ಟಿತ್ತು. ಇದು ನೋಡುವಾಗ ನನಗೆ ಹಳೇ ನೆನಪು ಬಂದುಬಿಡ್ತು. ಅಂದರೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗ ಯಾರ ಮನೇಲಿ ಫ್ರಿಜ್ ಇರುತ್ತೋ ಅವ್ರಿಗೆ ನಾವು ಬಾಟಲ್ ಕೊಡ್ತಾ ಇದ್ವಿ. ನಾಳೆ ಬರುವಾಗ ಅಂದರೆ ನೆಕ್ಸ್ಟ್ ಡೇ ಬರುವಾಗ ಬಾಟಲ್ನ ಗಟ್ಟಿ ಮಾಡಿ ಅಂದರೆ ಐಸ್ ಮಾಡ್ಕೊಂಡು ತಗೊಬನ್ನಿ ಅಂತೇಳಿ. ಆವಾಗೆಲ್ಲ ನಮ್ಮ ಮನೇಲಿ ಫ್ರಿಜ್ ಇತ್ತಿಲ್ಲ. ಸೊ ಆವಾಗ ನಾವು ಆ ಥರ ಅವ್ರಿಗೆ ಕೊಡ್ತಾ ಇದ್ವಿ. ಅದೂ ಅವ್ರು ತಗೋತಾನೂ ಇತ್ತಿಲ್ಲ. ಅವ್ರದ್ದು ಪ್ರಯಾರಿಟಿ ಇರ್ತಾರಲ್ವ, ಅವ್ರದ್ದು ಬೆಸ್ಟ್ ಫ್ರೆಂಡ್ಸ್ ಈ ಥರ ಎಲ್ಲ ಇರ್ತಾರಲ್ವ, ಅವ್ರದ್ದು ತಗೊಳ್ತಾ ಇದ್ದಿತ್ತು. ಇಲ್ಲಾಂದರೆ ಒಂದೊಂದು ದಿವಸ ಒಬ್ಬೊಬ್ರದ್ದು ಅಂತೇಳಿ ನಮ್ಮ ಲೈನ್ ಬರೋದಕ್ಕೆ ಟೈಮ್ ಹಿಡಿತಾ ಇತ್ತು. ಆ ಥರ ಎಲ್ಲ ಆಗ್ತಾಯಿತ್ತು. ತುಂಬಾ ಹಳೆ ನೆನಪು. ಅಂದರೆ ಸ್ಕೂಲಿಗೆ ಹೋಗ್ತಾ ಇದ್ದಾಗ ಆವಾಗ ನಮ್ಮ ಮನೇಲಿ ಫ್ರಿಜ್ ಇತ್ತಿಲ್ವಲ್ಲ, ನಾವು ರಂಜಾನಲ್ಲೂ ಅದೇ ಥರ ಯಾರ್ಯಾರ ಮನೆಗೆ ಹೋಗ್ತಾ ಇದ್ವಿ ಐಸ್ ತಗೊಬರೋದಕ್ಕೆ. ಅಂದರೆ ಯಾರ ಮನೇಲಿ ಫ್ರಿಜ್ ಇರುತ್ತೋ ಅವ್ರ ಮನೆಯಿಂದ ಐಸ್ ತಗೊಬರೋದಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಆವಾಗದು ಆ ಥರದ್ದು ಓಲ್ಡ್ ಮೆಮೊರೀಸಲ್ಲಿದೆಯಲ್ವ, ಅದನ್ನು ನೆನೆಸ್ಕೊಳ್ಳುವಾಗ ಒಂಥರ ಬೇಜಾರೂ ಆಗುತ್ತೆ, ಒಂಥರ ಖುಷಿನೂ ಆಗುತ್ತೆ. ಆ ಟೈಮಲ್ಲಿ ಸಂಜೆ ಒಂದು 5:30 ಅಷ್ಟೊತ್ತಿಗೆ ನಮಗೆಲ್ರಿಗೂ ಐಸ್ ತಗೊಬರೋ ಕೆಲಸ. ಅಂದರೆ ಆವಾಗ ಕಮ್ಮಿ, ಎಲ್ಲರ ಮನೇಲಿ ಫ್ರಿಜ್ ಇರೋದು ಕಮ್ಮಿ ಅಲ್ವ. ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಫ್ರಿಜ್ ಇರ್ತಾ ಇತ್ತು. ಆವಾಗ ರಂಜಾನಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಐಸೆಲ್ಲ ಜಾಸ್ತಿನೇ ಇಡ್ತಾಯಿದ್ರು. ಯಾಕೆಂದರೆ ಫ್ರಿಜ್ ಇಲ್ದಿರೋರೆಲ್ಲ ಬಂದು ಕೇಳ್ತಾರಲ್ವ ಅಂತೇಳಿ. ಆವಾಗ ಎಲ್ರಿಗೂ ಒಂದೊಂದೇ ಸಿಗ್ತಾ ಇದ್ದಿದ್ದು. ಆವಾಗ ನಾವೇನು ಮಾಡ್ತಿದ್ವಿ, ಒಂದು 2-3 ಮನೆಗೆ ಹೋಗಿ ಐಸ್ ತಗೊಬಂದು ಅವತ್ತಿದ್ರ ಇಫ್ತಾರ್ ಇದೆಯಲ್ವ ಅದಕ್ಕೆ ಜ್ಯೂಸಿಗೆಲ್ಲ ಹಾಕ್ತಾಯಿದ್ವಿ. ತುಂಬ ಹಳೆ ನೆನಪು. ನೆನೆಸ್ಕೊಂಡ್ರೂ ಖುಷಿ ಆಗ್ತಾಯಿದೆ, ಬೇಜಾರು ಆಗ್ತಾಯಿದೆ. ಯಾಕಂದರೆ ನಾವು ಆ ಥರ ಎಲ್ಲ ಇತ್ತಲ್ವ ಅಂತೇಳಿ. ಆವಾಗ ನಮ್ಮ ಮನೇಲಿ ಫ್ರಿಜ್ ಇತ್ತಿಲ್ಲ, ಈ ಥರದೆಲ್ಲ ಇತ್ತಿಲ್ವಲ್ಲ ಅಂತೇಳಿ. ನಮ್ಮ ಮನೇಲಂತಲ್ಲ ಆಲ್ಮೋಸ್ಟ್ ತುಂಬ ಮನೆಗಳಲ್ಲಿ ಇತ್ತಿಲ್ಲ ಆವಾಗ ಫ್ರಿಜ್ಜೆಲ್ಲ. ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಮಾತ್ರ ಇರ್ತಾ ಇದ್ದಿತ್ತು. ಅಂದರೆ ಇದೊಂದು ಕಮ್ಮಿ ಅಂದ್ರೂ ಒಂದು 20 years ಬ್ಯಾಕ್. ನಾವು ಚಿಕ್ಕವರಿದ್ದಾಗ ಚಿಕ್ಕವರಿದ್ವಲ್ವ, ಒಂದು 8 years 9 years ಎಲ್ಲ ಇದ್ವಲ್ವ, ಆ ಟೈಮ್ ಇದು ವಿಷಯ ಹೇಳ್ತಾ ಇರೋದು. ಸೊ ಅದೇ ಹಳೆ ನೆನಪಾಯಿತು, ಅದಕ್ಕೋಸ್ಕರ ಶೇರ್ ಮಾಡಿದೆ ಈ ವಿಡಿಯೋದಲ್ಲಿ. ಹಾಗೆಯೇ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ದೋಸೆ ಹಾಕಿ ಆಮೇಲೆ ಆಲೂಗಡ್ಡೆ ಪಲ್ಯ ಇದೆಯಲ್ವ ಅದನ್ನು ಮಾಡಿದ್ದೆ. ರೆಸಿಪಿಯನ್ನು ನಾನು ಅಂದರೆ ಡೀಟೇಲಾಗಿ ಏನು ಶೂಟ್ ಮಾಡಿಲ್ಲ, ಸ್ವಲ್ಪನೇ ಶೂಟ್ ಮಾಡಿರೋದು. ಇವತ್ತು ಪ್ರಾಪರಾಗಿ ಯಾವುದೇ ರೆಸಿಪಿನೂ ನಾನಿಲ್ಲಿ ಹಾಕಿಲ್ಲ. ಯಾಕೆಂದರೆ ಒಂಥರ ಬ್ಯುಸಿ ಥರ ಆಗಿಬಿಡ್ತು. ನಮ್ಮ ಮಾವ ಬಂದಿದ್ದರು ಮನೆಗೆ, ಅಂದರೆ ನಮ್ಮ ಮನೆಗಲ್ಲ ಅಮ್ಮನ ಮನೆಗೆ. ಅವರು ಮಗನಿಗೆ ಮದುವೆ ಆಗಿಬಿಟ್ಟಿತ್ತು, ಮನೆಗೆ ಬಂದೇ ಇತ್ತಿಲ್ಲ. ಸೊ ಹಾಗಾಗಿ ಅವರು ಸೊಸೆನೂ ಕರ್ಕೊಬಂದಿದ್ರು. ಹಾಗಾಗಿ ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮ ಅಂದರು ಇಲ್ಲಿಗೆ ಬಂದು ಅಡುಗೆ ಮಾಡು ಅಂತೇಳಿ. ಸೊ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಮಂದಿ ಎಲ್ಲ ಮಾಡಿ ಊಟ ಮಾಡಿಲ್ಲ, ಊಟ ನಮ್ಮ ಮನೆಗೇ ತಗೊಬಂದಿದ್ದೆ. ಅಡುಗೆ ಮಾಡೋಣ ಅಂತೇಳಿ ಹೋಗಿದ್ದೆ. ಹೆಣ್ಮಕ್ಕಳ ಇಪ್ಪ ಪೇರ್ಗೆ ಮಾತ್ರ ಪಂಡು ಪೆಣ್ಮಕ್ಕಂದ ಲಕ್ಕಿ ಇನ್ನಾರು ನಂಗೆ ಹಾಕ್ಯತ್ತರ ಪಾನಿ ನಿಂಗೆ ಹಾಕೋ ಗುಂಡ ನಂಗೆ ಹಾಕ್ಯತ್ತರ ಪಾನಿ ಹಿಂಗೆ ಹಾಕೋ ಎಂದ್ರೆ ಮಮ್ಮಿ. ಹಾಗೆಯೇ ನಮ್ಮಮ್ಮ ನನ್ನ ತಂಗಿ ಹತ್ರ ಈ ಕಲ್ಲಂಗಡಿ ಹಣ್ಣು ಇದೆಯಲ್ವ ಅದನ್ನು ಕಟ್ ಮಾಡೋದಕ್ಕೆ ಹೇಳಿದರು. ಅವಳಿಗೆ ಕಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಹೇಳ್ತಾ ಇದ್ದಾರೆ, ಇವಾಗಿನ ಹೆಣ್ಮಕ್ಳೆಲ್ಲ ಯಾವಾಗ ಆ ಥರ ಕೆಲಸ ಮಾಡೋದಕ್ಕಲ್ಲ ಅಂತ ಹೇಳಿ. ಹಾಗೇನಿಲ್ಲ, ನನ್ನ ತಂಗಿನೂ ಅದೇ ಥರ ಮೊನ್ನೆ ಕೈಗೆ ಮೆಹಂದಿ ಇಟ್ಟಿದ್ಲು. ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೆ. ಅದನ್ನು 1000 ಸಲ ನನಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದಾಳೆ, ಇದು ತೋರಿಸು ಅಂತೇಳಿ. ಸೊ ಇಲ್ಲಿ ಚಿಕನೆಲ್ಲ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ ಮಂದಿಗೆ. ಹಾಗೇನೆ ಇಲ್ಲಿ ನೀರೂ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾನು ಪ್ರಾಪರಾಗಿ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಬಿಸಿ ಥರ ಆಯಿತು. ಅವರು ಫೋನ್ ಮಾಡಿರೋದೇ ಒಂದು 10 ಗಂಟೆ ನಂತರ ನಾನು ಎಲ್ಲ ಐಟಮ್ಸ್ ಅದು ಚಿಕನ್ ಎಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಹಾಗಾಗಿ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅವ್ರು ಬೇಗ ಹೋಗ್ತೀನಿ ಅಂತ ಹೇಳಿದ್ರು, ಊಟ ಮಾಡೋಕ್ಕೆ ನಿಲ್ಲಲ್ಲ ಅಂತೇಳಿ. ಫಸ್ಟ್ ಟೈಮ್ ಬಂದಿರೋದಲ್ವ ಅಂತೇಳಿ ಊಟ ಮಾಡಿನೇ ಕಳಿಸಿರೋದು. ಹಾಗೆಯೇ ಇದೊಂದು ಫೂಟ್ ಮಾಸ್ಕ್. ನಂದು ಕಾಲು ಇದೆಯಲ್ವ ತುಂಬಾ ರಫ್ ಆಗಿಬಿಟ್ಟಿದೆ. ಅಂದರೆ ಡೆಡ್ ಸ್ಕಿನ್ಸ್ ಎಲ್ಲ ಆಗಿಬಿಟ್ಟಿದೆ. ಕಾಲು ಕೆಳಗಡೆಲ್ಲ ಫುಲ್ಲು ಗಟ್ಟಿ ಥರ ಆಗಿಬಿಟ್ಟಿದೆ. ಅದು ನೈಟ್ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಕಡಿತ ಸ್ಟಾರ್ಟ್ ಆಗುತ್ತೆ ನನಗೆ. ಅದು ಒಂದು ಸಲ ಕಡಿತ ಸ್ಟಾರ್ಟ್ ಆದರೆ ಕಮ್ಮಿನೇ ಆಗಲ್ಲ. ಅದಕ್ಕೋಸ್ಕರ ನಾನು ತುಂಬ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲೂ ವೈರಲ್ ಆಗ್ತಾಯಿತ್ತು ಈ ಫೂಟ್ ಪೀಲ್ ಮಾಸ್ಕ್ ಇದೆಯಲ್ವ ಅದು. ಸೊ ಅದಕ್ಕೋಸ್ಕರ ಅದನ್ನು ಒಂದು ಆರ್ಡ್ರ್ ಮಾಡಿದ್ದೆ. ಹಾಗೆಯೇ ಹಸ್ಬೆಂಡೂ ಬಂದಿದ್ದರು. ಪಾಪ ಏನಾಗಿದೆಯೋ ಏನು ಅಂತೇಳಿ ಗೊತ್ತಿಲ್ಲ, ಅವಾಗವಾಗ ಹುಷಾರಿಲ್ಲದೆ ಆಗ್ತಾಯಿದೆ ಅವರಿಗೆ. ಅದಕ್ಕೋಸ್ಕರ ನಾನು ಅಮ್ಮನ ಮನೇಲಿ ಮಾಡಿರೋ ಮಂದಿನೇ ತಗೊಬಂದಿದ್ದೆ. ಹಸ್ಬೆಂಡಿಗೆ
ವೈಟ್ ಅಂದರೆ ರೈಸನ್ನು, ಆಮೇಲೆ ಫಿಶ್ ಫ್ರೈನು, ವೆಜಿಟೇಬಲ್ ಸಾರು ಇದೆಯಲ್ಲ ತರಕಾರಿ ಸಾರು ಮಾಡಿದ್ರು, ಅದನ್ನು ತಗೊಬಂದಿದ್ದೆ. ಹಾಗೆಯೇ ಊಟ ಎಲ್ಲ ಮಾಡಿ ಆಯಿತು. ಅವರೂ ಮಲಗಿದ್ರು, ಹಸ್ಬೆಂಡರು ಮಲಗಿದ್ರು, ಟ್ಯಾಬ್ಲೆಟ್ಸ್ ಎಲ್ಲ ಕುಡಿದು. ಹಾಗೆಯೇ ಇದೊಂದು ಬೆಡ್ಶೀಟ್ ಮಿಂತ್ರದಿಂದ ಆರ್ಡ್ರ್ ಮಾಡಿದ್ದೆ 272 ರುಪೀಸಿಗೆ. ಸೊ ಅದೂ ಬಂದಿತ್ತು, ಅಂದರೆ ಅಮ್ಮನ ಮನೆ ಹತ್ರ ಬಂದಿರೋದು. ಸೊ ಅದನ್ನು ತಗೊಂಡು ಇವಾಗ ಬಂದಿದ್ದು. ನೋಡಿ ಈ ಥರ ಆಗಿಬಿಟ್ಟಿರೋದು ನನ್ನ ಕಾಲು, ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಸೊ ಇದು ಹಾಕಿದರೆ 3 ಡೇಸ್ ಆದ ನಂತರ ನಮ್ಮ ಸ್ಕಿನ್ ಇದು ಡೆಡ್ ಸ್ಕಿನ್ ಇದೆಯಲ್ವ ಅದು ರಿಮೂವ್ ಆಗುತ್ತೆ, ಮೇಲ್ಗಡೆದು ಸ್ಕಿನ್ ರಿಮೂವ್ ಆಗುತ್ತೆ. ಕೆಲವ್ರು ಅಂತಾರೆ 10 ಡೇಸ್ ತನಕ ಪ್ರೊಸೀಜರ್ ನಡೀತಾ ಇರುತ್ತೆ ಅಂತೇಳಿ, ಕೆಲವ್ರು ಅಂತಾರೆ 1 ಮಂತಲ್ಲಿ ಆಗುತ್ತೆ ಕಂಪ್ಲೀಟಾಗಿ ಕ್ಲೀನ್ ಆಗೋದಕ್ಕೆ ಅಂತೇಳಿ. ಏನು ನೋಡಬೇಕು, ಇವಾಗ ಹಾಕಿ ತೆಗ್ದಿದ್ದೀನಿ, ಏನು ಡಿಫ್ರೆನ್ಸ್ ಏನು ಬಂದಿಲ್ಲ. ಅಂದರೆ ಸ್ವಲ್ಪ ಕಾಲು ಒಂಥರ ಬ್ರೈಟನ್ ಆಗಿತ್ತು, ಬಟ್ ಏನು ಬೇರೆ ಏನು ಚೇಂಜಸ್ ಆಗಿಲ್ಲ. 3 ಡೇಸ್ ಆದಮೇಲೆ ಸ್ವಲ್ಪನೇ ಪೀಲ್ ಆಗುತ್ತೆ ಅಂತ ಹೇಳಿದರು. ನೋಡಬೇಕು, 3 ಡೇಸ್ ತನಕ ವೆಯ್ಟ್ ಮಾಡಬೇಕು. ಹಾಗೆಯೇ ಮಕ್ಕಳು ಅರಬಿಗೆಲ್ಲ ಹೋದರು, ಅಂದರೆ ಮದ್ರಸಕ್ಕೆಲ್ಲ ಹೋದರು. ಅವ್ರದ್ದು ಟಿಫಿನೆಲ್ಲ ವಾಶ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋದ ನಂತರ ಇದೆಲ್ಲ ಡೈಲಿ ಮಾಡೋ ಕೆಲಸನೇ ಮಕ್ಕಳದು ಟಿಫನ್. ಅಂದರೆ ನನಗೆ ಮಾತ್ರ ಅಲ್ಲ, ಎಲ್ಲ ತಾಯಂದ್ರೂ ಇದೇ ಥರ ಅಲ್ವಾ. ಅಂದರೆ ಮಕ್ಕಳು ಟಿಫನ್ ಬಾಕ್ಸ್ ಕ್ಲೀನ್ ಮಾಡೋದು, ಆಮೇಲೆ ಯೂನಿಫಾರ್ಮ್ ವಾಶ್ ಮಾಡೋದು, ಈ ಥರದ್ದೆಲ್ಲ ಇದ್ದೇ ಇರುತ್ತಲ್ವ, ಆ ಥರ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಇವಾಗ ಸಾಯಂಕಾಲನೇ ಅಂದರೆ ಸಂಜೆ ಟೈಮಲ್ಲೇ ಬಟ್ಟೆ ತೊಳೆಯೋದು. ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿರ್ತಾರಲ್ವ, ಅವ್ರದ್ದು ಬಟ್ಟೆ ವಾಶ್ ಮಾಡೋಕ್ಕಾಗುತ್ತೆ. ಹಸ್ಬೆಂಡಿದು ಎಲ್ಲ ಅದೇ ಟೈಮಲ್ಲಿ ಆಗುತ್ತೆ. ಆವಾಗ ಬೇಗ ಹೋಗಿ ಬೆಳಿಗ್ಗೆ ಬೇಗ ಎದ್ದು ಬಟ್ಟೆ ಒಣಗಿಸ್ಬೋದು. ಯಾಕಂದರೆ ಮಕ್ಕಳನ್ನ ರೆಡಿ ಮಾಡೋ ಟೈಮಲ್ಲಿ ಬಟ್ಟೆ ತೊಳೆಯೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆಮೇಲೆ ಬಟ್ಟೆ ಒಣಗೋದಕ್ಕೆ ಮೇಲೆ ಹೋಗ್ತೀವಲ್ವ, ತುಂಬಾ ಬಿಸಿಲಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸಂಜೆನೇ ತೊಳೆದು ಬಿಡ್ತೀನಿ. ಹಾಗೆಯೇ ಇದು ಬೆಡ್ಶೀಟ್ ಅದೇ ಹೇಳಿದ್ನಲ್ಲ ಇವತ್ತು ತರಿಸಿದ್ದೆ ಅಂತೇಳಿ, ಅದನ್ನು ಇಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡೋದೇ ಯೂಸ್ ಮಾಡೋಕ್ಕೆ ಚೆನ್ನಾಗಾಗಲ್ಲ, ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಅದನ್ನು ವಾಶ್ಗೆ ಹಾಕಿದ್ದೀನಿ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ. ಹಾಗೆಯೇ ಇಲ್ಲಿ ಕಾಬೂಲ್ ಚೆನ್ನಾಗಿತ್ತು, ಅದನ್ನು ನಾನಿಲ್ಲಿ ಅಂದರೆ ಬೇಯಿಸಿ ಇಡ್ತಾಯಿದ್ದೀನಿ. ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಬೆಳಿಗ್ಗೆ ಅಂದರೆ ನಾನು ಇದನ್ನು ಸೋಪ್ ಮಾಡಿ ಇಟ್ಟಿದ್ದೆ, ನೈಟಿಗೆ ಏನಾದರೂ ಮಾಡೋಣ ಅಂತೇಳಿ. ಬಟ್ ಇವತ್ತು ನೈಟಿಗೇನು ಮಾಡೋಕ್ಕೆ ಸಿಕ್ಕಿಲ್ಲ ನನಗೆ. ನೈಟಿಗೆ ಹಸ್ಬೆಂಡಿಗೆ ಚಟ್ನಿ ಮಾಡಿರೋದು. ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಅದನ್ನು ಬೇಯಿಸಿ ಇಡ್ತಾಯಿದ್ದೀನಿ, ಯಾವುದಕ್ಕಾದ್ರೂ ಯೂಸ್ ಆಗುತ್ತಲ್ವ ಅಂತೇಳಿ. ಕೆಲವ್ರು ಅಂತಾರೆ ಫೇಸ್ ತೋರಿಸಿ ವಿಡಿಯೋ ಮಾಡಿ ಅಂತ ಹೇಳಿ. ಫೇಸ್ ತೋರಿಸೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಅಂದರೆ ನಾವು ನಮ್ಮ ಲಿಮಿಟ್ಸಲ್ಲಿ ವಿಡಿಯೋ ಮಾಡಿದರೆ ಏನೂ ಪ್ರಾಬ್ಲಮ್ ಇರಲ್ಲ. ಆದ್ರೂ ಒಂಥರ ಅನ್ಕಂಫರ್ಟೇಬಲ್, ಯಾಕೆಂದರೆ ಆ ಥರ ಕ್ಯಾಮ್ರಾ ಮುಂದ್ಗಡೆ ಬಂದು ಮಾತಾಡೋದೆಲ್ಲ ಒಂಥರ ಅನ್ಕಂಫರ್ಟೇಬಲ್ ಥರ ಆಗುತ್ತೆ. ಫಸ್ಟಿಂದಲೇ ಅಭ್ಯಾಸ ಆದರೆ ಆ ಥರ ಮಾಡ್ಬೋದಿತ್ತು. ಬಟ್ ಇವಾಗ ನಾವು ಎಷ್ಟೋ ತನಕ ಫೇಸ್ ತೋರಿಸದೆ ವೀಡಿಯೋ ಮಾಡಿ, ಇವಾಗ ಫೇಸ್ ತೋರಿಸಿ ವೀಡಿಯೋ ಮಾಡೋದಕ್ಕೆ ಒಂಥರ ಅನ್ಕಂಫರ್ಟೇಬಲ್ ಥರ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಅಂದರೆ ಕೆಲವರು ಹೇಳ್ತಾಯಿದ್ರು ನಿಮಗೆ ಫೇಸ್ ತೋರಿಸಿ ವೀಡಿಯೋ ಮಾಡ್ಬೋದಲ್ವ ಅಂತೇಳಿ. ಮಾಡೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಅದೇ ಹೇಳಿದ್ನಲ್ಲ, ನಮ್ಮ ಲಿಮಿಟ್ಸಲ್ಲಿ ನಾವು ವೀಡಿಯೋ ಮಾಡಿದರೆ ಏನೂ ಪ್ರಾಬ್ಲಮ್ ಇರಲ್ಲ. ಎಲ್ಲ ಕೆಲಸ ಆದಮೇಲೆ ಇಲ್ಲಿ ಬಂದು ಕೂತ್ಕೋತೀನಲ್ಲ, ತುಂಬಾ ಸುಕೂನ್ ಥರ ಸಿಗುತ್ತೆ ಈ ಜಾಗಕ್ಕೆ. ಅಂದರೆ ಈ ಪ್ಲೇಸಿಗೆ ನಮಗೆಲ್ರಿಗೂ ಜಗಳ ಆಗುತ್ತೆ. ನನ್ನ ಹಸ್ಬೆಂಡಿಗೂ ಇದೇ ಪ್ಲೇಸ್ ಬೇಕು, ನನಗೂ ಇದೇ ಪ್ಲೇಸ್ ಬೇಕು, ನನ್ನ ತಂಗಿಗೂ ಅದೇ ಪ್ಲೇಸ್ ಬೇಕು. ಹಾಗಾಗಿ ಎಲ್ಲರದ್ದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಮಕ್ಕಳು 2-3 ದಿವಸ ಆಯಿತು ಈ ಮಣ್ಣಿದೆಯಲ್ವ ಅದನ್ನು ತೆಗಿತಾ ಇದ್ದಾರೆ. ತುಂಬ ಅಂದರೆ ಗೋಣಿ ಚೀಲಕ್ಕೆ ಹಾಕಿ ತಗೊಂಡು ಹೋಗ್ತಿದ್ದಾರೆ ಈ ಮಕ್ಕಳು. ತೆಗಿಬೇಡಿ ಅಂದ್ರೂ ಕೇಳಲ್ಲ. ಅಂದರೆ ತೆಗಿಬೇಡಿ ಅಂತ ಹೇಳೋದು ನಾನು ಅದಕ್ಕಲ್ಲ, ಅದು ಒಂಥರ ಹೇಳ್ತಾರಲ್ವ ಚೇಡಿ ಮಣ್ಣು ಅಂತ ಹೇಳ್ತಾರಲ್ವ, ಆ ಥರದ ಮಣ್ಣದು. ಅದರಲ್ಲೇ ಆಟ ಆಡ್ತಾ ಇರ್ತಾರೆ, ಹೇಳಿದ್ರೂ ಕೇಳಲ್ಲ. ಅದಕ್ಕೋಸ್ಕರ ಸುಮ್ಮನೆ ಅದೇ ಅವರೇನೋ ಗ್ರೌಂಡಿಗೆ ಅವ್ರಿಗೆ ಆಟ ಆಡೋಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರಂತೆ, ಅಲ್ಲಿಗೆ ಹಾಕೋದಕ್ಕೆ ಬೇಕು ಅಂತೇಳಿ ತಗೊಂಡು ಹೋಗ್ತಾ ಇದ್ದಾರೆ. പിന്നെ ഇപ്പം ചോക്ലേറ്റ് തിന്നല്ലേ നീന്? ചുമ തിന്നണ്ട. പല്ല് കാട്ട്, തെല്ല് കാട്ട്. ആ ഒരു പല്ല് സമാധലില്ല, ഒരേ ഒരു പല്ല് സമാധലിക്കുള്ളൂ. ವಾಪಸ್ ನಿಕ್ಕಂದ್ರೆ ಚಾಕ್ಲೇಟ್ ಬೇನಾ? ಇಪ್ಪ ನೀ ಎತ್ರ ತಿಂಡೆ ಚಾಕ್ಲೇಟ್?
ಎಲ್ಲರಿ ಹೋಮ್ವರ್ಕ್ ಹಾಕು ಫಸ್ಟ್ ಕಂಪ್ಲೀಟ್ ಯುವರ್ ಹೋಮ್ವರ್ಕ್. ಊಟ ಮಾಡಿ ಒಂದು 2 ಗಂಟೆ ಅಷ್ಟೊತ್ತಿಗೆ ಮಲಗಿರೋರು ಎದ್ದಿರೋದೇ ಇವಾಗ ಒಂದು 7 o'clock ಆಗುವಾಗ ಎದ್ದಿರೋದು, ಅದನ್ನು ತುಂಬ ಎಬ್ಸಿ ನಂತರ ಎದ್ದಿರೋದು. ಅವ್ರಿಗೊಂಥರ ವೀಕ್ನೆಸ್ ಫೀಲ್ ಆಗ್ತಾ ಇದೆ, ಅಂದರೆ ಹಸ್ಬೆಂಡಿಗೆ ಒಂಥರ ವೀಕ್ನೆಸ್ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಮಲಗೆ ಇದ್ರು, ಎದ್ದೇಳಕ್ಕೇ ಆಗ್ತಾ ಇದ್ದಿಲ್ಲ ಅವರಿಗೆ. ಇವಾಗ ಅದಕ್ಕಂದೆ ನಾನು ಇವಾಗ ಹಾಸ್ಪಿಟಲಿಗೆ ಕ್ಲಿನಿಕ್ಕಿಗೆ ಏನಾದರೂ ಹೋಗಿ ಬರೋಣ ಅಂತೇಳಿ ಮೊದಲು ಸ್ನಾನ ಮಾಡ್ಕೊಂಡು ಬನ್ನಿ, ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಸ್ವಲ್ಪ ಫೀಲ್ ಒಂಥರ ಚೆನ್ನಾಗಾಗುತ್ತಲ್ವ, ಚೆನ್ನಾಗಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬನ್ನಿ, ಅಷ್ಟೊತ್ತಿಗೆ ನಾನು ಕಾಫಿ ಮಾಡಿ ಇಡ್ತೀನಿ ಅಂತ ಹೇಳಿದ್ದಕ್ಕೆ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಕಾಫಿ ಮಾಡಿ ಕೊಡೋಣ ಅಂತೇಳಿ. ಇಲ್ಲಿ ಅವ್ರಿಗೆ ಕಾಫಿ ಮಾಡುವಾಗ ನನ್ನ ಚಿಕ್ಕ ಮಕ್ಕಳಿದ್ದಾಳಲ್ವ, ಅವಳಿಗೆ ಕಾಫಿ ಬೇಕೇ ಬೇಕು, ಕೊಡಲ್ಲ ನಾನು ಅವಳಿಗೆ. ಅಂದರೆ ಇದು ಒಂದು ಗ್ಲಾಸ್ ಫುಲ್ಲಾಗಿ ಅವಳಿಗೆ ಕೊಡಲ್ಲ, ಅರ್ಧ ನಾನು ಕುಡಿತೀನಿ, ಅರ್ಧ ಅವಳಿಗೆ ಕೊಡೋದು, ಆಮೇಲೆ ಇನ್ನರ್ಧ ನನ್ನ ದೊಡ್ಡ ಮಗಳಿಗೆ ಕೊಡೋದು. ಒಂದು ಗ್ಲಾಸಲ್ಲಿ 3 ಜನ ಶೇರ್ ಮಾಡಿ ಕುಡಿತಾ ಇರೋದು. ಹಸ್ಬೆಂಡಿಗೆ ಮಾತ್ರ 1 ಕಪ್ ಕೊಡ್ತಾ ಇದ್ದೀನಿ. ಕೊಟ್ಟರೆ 1 ಗ್ಲಾಸ್ ಫುಲ್ಲಾಗಿಯೇ ಕುಡಿತಾಳೆ, ಬಟ್ ನಾನಿಲ್ಲಿ ಕೊಟ್ಟಿಲ್ಲ ಅವಳಿಗೆ. ನೋಡಿ, ಈ ಗ್ಲಾಸಲ್ಲಿ, ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಅಷ್ಟೇ ಕೊಟ್ಟಿರೋದು, ಜಾಸ್ತಿ ಏನು ಕೊಟ್ಟಿಲ್ಲ. ಇನ್ನು ಸ್ವಲ್ಪ ನಾನು ಇಟ್ಟಿದ್ದೀನಿ, ಇನ್ನು ಸ್ವಲ್ಪ ನನ್ನ ಅದೇ ಗ್ಲಾಸಲ್ಲಿ ಸ್ವಲ್ಪ 1-2-3 ಸಿಪ್ಪಷ್ಟು ನನ್ನ ದೊಡ್ಡ ಮಗಳಿಗೆ ಬೇಕು ಅಂತ ಹೇಳಿದ್ವಿ, ಅವಳಿಗೆ ಕೊಡೋಣ ಅಂತೇಳಿ. ಸೊ ಇವಾಗ ಅದೇ ಮೆಡಿಕಲ್ಗೆಲ್ಲ ಹೋಗಿ ಬಂದಿದ್ದೀನಿ. ಅವರಿಗೆ ORS ಇದೆಯಲ್ವ, ಎಲೆಕ್ಟ್ರೋ ORS ಅದು ತಗೊಂಡ್ರು. ಕ್ಲಿನಿಕ್ಕಿಗೆ ಹೋಗೋದು ಬೇಡ ಅಂತ ಹೇಳಿದರು. ಹಾಗೆಯೇ ಈ ನಿಂಬೆಹಣ್ಣು, ಅಲ್ಲಿ ತರಕಾರಿ ಅಂಗಡಿಯಿಂದ ನಿಂಬೆಹಣ್ಣು ಸೌತೆಕಾಯಿ ತೊಗೊಂಡಿದ್ನಲ್ಲ, ಅದು ಕವರ್ ಇದೆಯಲ್ಲ ಹೋಲ್ ಆಗಿಬಿಟ್ಟಿತ್ತು, ಬರುವಾಗ ಕೆಳಗಡೆನೆ ಬಿದ್ದಿತ್ತು, ಅದನ್ನು ತಗೊಬಂದೆ. ಇಲ್ಲಿ ನನಗೋಸ್ಕರ ಇಲ್ಲಿ ನಾನು ನೈಟ್ ಇವಾಗ ಊಟ ಮಾಡಿಲ್ಲ, ಸ್ಯಾಲೆಡ್ ಮಾಡಿದ್ದೆ. ಹಸ್ಬೆಂಡಿಗೆ ಇಲ್ಲಿ ದೋಸೆ ಹಾಕಿ ಚಟ್ನಿ ಮಾಡಿ ಕೊಟ್ಟೆ, ಒಳ್ಳೆ ಖಾರ ಚಟ್ನಿ ಮಾಡಿ ಕೊಡು ಅಂತ ಹೇಳಿದರು. ಅದಕ್ಕೋಸ್ಕರ ಅವರಿಗೆ ಇಲ್ಲಿ ಖಾರ ಚಟ್ನಿ ಮಾಡಿ ಕೊಟ್ಟೆ. ನಾನಿಲ್ಲಿ ಕಡಲೆ ಬೇಯಿಸಿಟ್ಟಿದ್ನಲ್ಲ, ಅದರದ್ದು ಸಲಾಡ್ ಮಾಡೋಣ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.